ಕತ್ತಿನಲ್ಲಿ ತಾಳಿ ಹಾಕೋದಿಲ್ಲ, ಮತ್ತೆ ಕಾಲುಗಳಲ್ಲಿ ಕಾಲುಂಗುರ ಹಾಕೊಳ್ಳೋದಿಲ್ಲ, ಮತ್ತೆ ಗೆಜ್ಜೆ ಹಾಕೊಳ್ಳೋದಂತೂ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಇವೆಲ್ಲ ಹಾಕೋದ್ರಿಂದ ಎಷ್ಟು ನಿಮಗೆ ಲಾಭದಾಯಕ ಆಗುತ್ತೆ, ಮತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಸುಖ ಶಾಂತಿ ನೆಮ್ಮದಿಗಳು ಎಷ್ಟು ಆವರಣ ಆಗುತ್ತೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಜೋಶಿ. ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಹೆಣ್ಣು ಅಂತಂದರೆ ಜ್ಯೋತಿಯ ಸ್ವರೂಪ. ನಮಗೆ ಜನ್ಮ ನೀಡುವಳು ಹೆಣ್ಣು, ನಮಗೆ ಸಂಸಾರವಾಗಿ ಕಣ್ಣಾಗುವಳು ಹೆಣ್ಣು, ನಮ್ಮ ಜೊತೆ ಅಕ್ಕ ಆಗಿ ತಂಗಿಯಾಗಿ ಜೀವನ ನಡೆಸೋದು ಹೆಣ್ಣು. ಪ್ರಕೃತಿ ಹೆಣ್ಣಿಗೆ ಬಹಳ ಮಹತ್ವ ಕೊಟ್ಟಿದೆ. ಯಾಕಂತಂದರೆ ನಾವು ಪೂಜಿಸೋ ತಾಯಿನೂ ಕೂಡ ಹೆಣ್ಣು. ನಾವು ಎಲ್ಲದೂ ಕೂಡ ಒಂದು ಹೆಣ್ಣಿನ ಮೇಲೆ ಅವಲಂಬಿತ ಆಗಿದ್ದೀವಿ. ಯಾಕಂತೇಳಿದ್ರೆ ನಮ್ಮ ದಿನನಿತ್ಯ ಕಾರ್ಯ ಆಗಿರ್ಬೋದು, ಸಣ್ಣ ವಯಸ್ಸಲ್ಲಿದ್ದಾಗ ತಾಯಿ ನಮ್ಮನ್ನು ಎಲ್ಲ ರೀತಿ ನೋಡ್ಕೊತಿರ್ತಾರೆ. ಅದೇ ಬರ್ತಾ 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 ದೊಡ್ಡವರಾದ ಮೇಲೆ ಹೆಂಡತಿಯಾಗಿ ನಮಗೆ ಎಲ್ಲ ರೀತಿ ಏನು ಬೇಕು ಏನು ಬೇಡ, ದಿನನಿತ್ಯ ಜೀವನದಲ್ಲಿ ಏನೇನಾಗುತ್ತೆ ಎಲ್ಲ ರೀತಿ ನಡೀತಾ ಹೋಗುತ್ತೆ. ಮತ್ತು ನಮ್ಮ ಸಣ್ಣ ವಯಸ್ಸಲ್ಲಿದ್ದಾಗ ಅಕ್ಕ ತಂಗಿಯರ ಜೊತೆ ಒಳ್ಳೆ ಬಾಂಧವ್ಯಗಳು ಇರುತ್ತೆ. ಮತ್ತು ಬರ್ತಾ 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 ಅವರು ಕೂಡ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ರೀತಿ ನಡೀತಾ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ತುಂಬ ಮಾಡರ್ನ್ ಆಗಿಬಿಟ್ಟಿದ್ದಾರೆ. ಏನೇ ಅಂತಂದರೆ ಕತ್ತಿನಲ್ಲಿ ತಾಳಿ ಹಾಕೋದಿಲ್ಲ, ಮತ್ತು ಕಾಲುಗಳಲ್ಲಿ ಕಾಲುಂಗುರ ಹಾಕೊಳ್ಳೋದಿಲ್ಲ, ಮತ್ತು ಗೆಜ್ಜೆ ಹಾಕೊಳ್ಳೋದಂತೂ ಇಲ್ಲವೇ ಇಲ್ಲ. ಯಾಕಂತೇಳಿದರೆ ಇವೆಲ್ಲ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಏನೇನು ವಿಶೇಷತೆ ಆಗುತ್ತೆ, ಎಷ್ಟು ನಿಮಗೆ ಲಾಭದಾಯಕ ಆಗುತ್ತೆ, ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಸುಖ ಶಾಂತಿ ನೆಮ್ಮದಿಗಳು ಎಷ್ಟು ಆವರಣ ಆಗುತ್ತೆ, ಇವೆಲ್ಲ ನೀವು ತಿಳ್ಕೊಬೇಕು ಹೆಣ್ಣುಮಕ್ಕಳು. ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಮರ್ತು ಬಿಟ್ಟಿದ್ದಾರೆ. ಇದನ್ನು ಹಾಕೋದ್ರಿಂದ ಏನೇ ನಿಮಗೆ ಒಳ್ಳೆಯದಾಗುತ್ತೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಬೆಳ್ಳಿಯ ಕಾಲುಂಗುರ ಭಾಳ ಶ್ರೇಷ್ಠವಾದದ್ದು. ಇದು ತೋರು ಬೆರಳಿಗೆ ಹಾಕಿದರೆ ಇನ್ನೂ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಮತ್ತು ಇದರ ಜೊತೆಗೆ ಗೆಜ್ಜೆಯನ್ನು ಹಾಕಬೇಕು. ಇದು 5, 9, 12 ಈ ಗೆಜ್ಜೆಗಳ ಸಮೇತ ನೀವು ಹಾಕೊಂಡ್ರೆ ನಿಮಗೆ ಲಕ್ಷ್ಮಿಯ ಸಂಕೇತವಾಗುತ್ತೆ ಮತ್ತು ಲಕ್ಷ್ಮಿಯ ಪ್ರಾಪ್ತಿ ಆಗುತ್ತೆ. ಇವೆರಡು ಮನೆಯಲ್ಲಿ, ಮನೆ ಏಳಿಗೆಯಲ್ಲಿ, ಮನೆತನದ ಸುಖ ಶಾಂತಿ ನೆಮ್ಮದಿಯಲ್ಲಿ ಒಂದು ಹೆಣ್ಣಿನ ಕಡೆಯಿಂದ ಬಹಳ ಮಹತ್ವದಾಗಿರುತ್ತೆ. ಮತ್ತು ಇವೆರಡು ಏನಿದೆ ಅಂತಂದರೆ ಒಂದು ಅದೃಷ್ಟದ ಚಿಹ್ನೆ ಆಗಿರ್ಬೋದು. ಹೆಣ್ಣಿಗೆ ಕಾಲುಂಗುರ ಮತ್ತು ಕಾಲ್ಗೆಜ್ಜೆ ಇವೆರಡು ಅದೃಷ್ಟದ ಚಿಹ್ನೆ. ಇದು ಹೆಣ್ಣು ಮಕ್ಕಳಿಗೆ ಇದೆಲ್ಲ ಪೂರ್ವಜರ ಕಾಲದಿಂದ ಬಂದಿರೋದು. ಇದೆಲ್ಲ ಹಿಂದಿನ ತಲೆಮಾರುಗಳಿಂದ ಏನೇನು ಬಂದಿದೆ ಆ ಸಂಪ್ರದಾಯದಂತೆ ಈಗಿನ ಸಂಪ್ರದಾಯದ ರೀತಿಯಲ್ಲಿ ನಡೀತಾ ಹೋದ್ರೇ ಮನೆತನ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇವೆರಡು ಹಾಕೋದ್ರಿಂದ ನಿಮ್ಮಲ್ಲಿರುವ ದಾರಿದ್ರ್ಯತನ, ನಿಮ್ಮಲ್ಲಿರುವ ಕಷ್ಟ ನೋವು ನಲಿವು ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಜ್ಞಾನ ಕೇಂದ್ರೀಕೃತವಾಗ್ತಾ ಹೋಗುತ್ತೆ. ಮತ್ತು ಮನೆಯಲ್ಲಿ ಏನೇ ಸಮಸ್ಯೆ ಆದರೂ ನಿಭಾಯಿಸುವಂಥ ಶಕ್ತಿ ನಿಮ್ಮದಾಗಿರುತ್ತೆ. ಇವೆರಡೂ ಕೂಡ ನೀವು ತಪ್ಪದೆ ನೀವು ಪಾಲನೆ ಮಾಡಿ ಎಲ್ಲ ರೀತಿ ಮನೆ ಏಳಿಗೆ ಆಗುತ್ತೆ. ನಿಮ್ಮಲ್ಲಿರುವ ಏನೇ ಕಷ್ಟ ನಷ್ಟಗಳು ಎಲ್ಲ ರೀತಿ ನಿವಾರಣೆ ಆಗುತ್ತೆ. ನಿಮ್ಮಲ್ಲಿರುವ ದಾರಿದ್ರ್ಯತನ ನಿವಾರಣೆ ಆಗುತ್ತೆ. ಮಾನಸಿಕ ಚಿಂತೆ ಅನ್ನೋದಂತೂ ಇರೋದೇ ಇರಲ್ಲ. ಮತ್ತು ಏನೇ ಮಾಡಿದರೂ ಕೂಡ, ಎಷ್ಟೇ ಕಷ್ಟ ಇದ್ದರೂ ಮನೆಯಲ್ಲೇ ಇದ್ದರೂ ಕೂಡ ನಿಮ್ಮ ಜ್ಞಾನದಿಂದ ಎಲ್ಲ ರೀತಿ ಸಂಧಾನ ಮುಖಾಂತರ ಎಲ್ಲ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ. ಇಷ್ಟು ನೀವು ಪಾಲನೆ ಮಾಡುವಂಥ ವಿಷಯ. ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು.